ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳುವಂತಹ ಸಮಯ. ವೀಕ್ಷಕರೇ, ಜುಲೈ 14ನೇ ತಾರೀಕಿನ ತನಕ ನಿಜ ಜ್ಯೇಷ್ಠ ಮಾಸ, 15ನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 17ನೇ ತಾರೀಕಿಂದ ದಕ್ಷಿಣಾಯಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 4ನೇ ತಾರೀಕು ಶುಕ್ರ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 7ನೇ ತಾರೀಕು ಬುಧ ವಕ್ರನಾಗಿ ಅಂದರೆ ರೆಟ್ರೋಗೇಷನ್ ಅಲ್ಲಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ಆಗಿರುತ್ತೆ. ಇದಿಷ್ಟು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಬದಲಾಗುವಂತಹ ಗ್ರಹಗಳ ಬಗ್ಗೆ ಹೇಳೋದಾದರೆ, ಬುಧನ ಪರಿವರ್ತನೆ ತುಂಬ ಒಳ್ಳೆಯ ಉತ್ತಮ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ 3ನೇ ಮನೆಯಲ್ಲಿ ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 17ನೇ ತಾರೀಕಿನ ತನಕ ನಡೀತಾ ಇರುತ್ತೆ. ಇದು ಮೇಷರಾಶಿಯವರಿಗೆ ಉತ್ತಮ ಫಲಗಳನ್ನು ಕೊಡೋದಕ್ಕೆ ಈ ಒಂದು ಕಾಂಬಿನೇಷನ್ ತುಂಬ ಕಾರಣ ಆಗುತ್ತೆ. 5ನೇ ಮನೆಯಲ್ಲಿ ಶುಕ್ರ ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗುವಂಥದ್ದು ಕೂಡ ಬಹಳ ಉತ್ತಮವಾದಂತಹ ಫಲ ಕೊಡುತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ಪರಮಯೋಗಕಾರಕನಾಗಿ ಗುರುನು ಕೂಡ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಅದು ಕೂಡ ಒಂದು ಶುಭ ಫಲಗಳನ್ನು ಕೊಡುವಂಥದ್ದು. ರಾಹು ಕೂಡ ಏಕಾದಶ ಲಾಭ ಸ್ಥಾನದಲ್ಲಿದ್ದಾನೆ, ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇದ್ದಾನೆ. ಸೊ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನೋಡೋದಾದರೆ ಮೇಷರಾಶಿಯವರಿಗೆ ಗ್ರಹಗಳ ಚಲನೆ ಒಂದು ಉತ್ತಮ ಸ್ಥಿತಿಯಲ್ಲಿದೆ. ಶನಿ ಒಬ್ಬ 12ನೇ ಮನೆಯಲ್ಲಿದ್ದಾನೆ, ಸಾಡೆ ಸಾತಿ ನಡೀತಾ ಇದೆ ಅನ್ನೋದು ಒಂದು ಬಿಟ್ಟರೆ ಉಳಿದ 8 ಗ್ರಹಗಳ ಚಲನೆ ಆಲ್ಮೋಸ್ಟ್ ಉತ್ತಮ ಸ್ಥಿತಿಯಲ್ಲಿರುತ್ತೆ ಮೇಷರಾಶಿಯವರಿಗೆ. ಹಾಗಾಗಿ ಈ ಮಾಸಗಳಲ್ಲಿ ಯಾವುದಾದ್ರೂ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡುವಾಗ ಅವರಿಂದ ಶುಭ ಫಲಗಳನ್ನು ಪಡಿಬೇಕು ಅಂತಿದ್ರೆ 12ನೇ ಮನೆಯಲ್ಲಿರುವಂತಹ ಶನಿ ಮಹಾತ್ಮ ಬಹಳಷ್ಟು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಶನಿ ಸಂಬಂಧವಾಗಿ ಸಣ್ಣ ಪುಟ್ಟದ್ದೇನಾದರೂ ಪರಿಹಾರಗಳನ್ನು ಮೇಷರಾಶಿಯವರು ಸಾಡೆ ಸಾತಿ ಮುಗಿಯೋ ತನಕ ಪಾಲನೆ ಮಾಡ್ಕೊಂಡು ಬರುವಂತಹ ಸ್ಥಿತಿಗಳನ್ನು ರೂಢಿಸ್ಕೊಳ್ಳೋದು ಉತ್ತಮ. ಇಲ್ಲದೇ ಇದ್ರೆ ಈ ಸಂಪೂರ್ಣ ಈ ಒಂದು 7.5 ವರ್ಷಗಳ ಕಾಲ ಯಾವುದೇ ಮಾಸಗಳಲ್ಲಿ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಸಾಡೆ ಸಾತಿನ ಪ್ರಭಾವದಿಂದ ಅದರ ಒಂದು ಶುಭ ಫಲಗಳ ಪರ್ಸೆಂಟೇಜ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಅದು ಒಂದು ಪರಿಹಾರ ಏನಾದರೂ ಸಣ್ಣದಾಗಿ ಈಶ್ವರನ ಒಂದು ದರ್ಶನ ಮಾಡುವಂಥದ್ದು, ಈಶ್ವರನಿಗೆ ಏನಾದರೂ ರುದ್ರಾಭಿಷೇಕ ಅಥವಾ ಭಸ್ಮಾರ್ಚನೆ ಇಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದರೆ, ತಿಂಗಳಲ್ಲಿ ಒಂದು ಸೋಮವಾರ ಈ ಥರದ ಪರಿಹಾರಗಳನ್ನು ಮಾಡಿದರೆ ಉಳಿದ ಗ್ರಹಗಳಿಂದ ಉತ್ತಮ ಫಲಗಳನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಅನುಕೂಲದ ಸ್ಥಿತಿಗಳೇ ಇದೆ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಏಕೆಂದರೆ ಲಗ್ನ ಅಥವಾ ರಾಶಿಯ ಅಧಿಪತಿಯಾದಂತಹ ಕುಜ 2ನೇ ಮನೆಯಲ್ಲಿರ್ತಾನೆ, ದ್ವಿತೀಯದಲ್ಲಿರ್ತಾನೆ. ಅದರಿಂದ ಅನುಕೂಲಗಳು ಬಹಳಷ್ಟು ಇರುತ್ತೆ. ಏನು ಅಂದರೆ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು. ಯಾಕೆಂದರೆ ಈ ಸಮಯದಲ್ಲಿ ಜ್ಞಾನ ಸಂತಾನ ಸ್ಥಾನದಲ್ಲಿ ಕೇತು ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಶನಿ ದೃಷ್ಟಿ ಅನ್ನುವಂಥದ್ದು ಕೂಡ ವಾಕ್ಸ್ಥಾನ ಮತ್ತು ವಾಕ್ಸ್ಥಾನದಲ್ಲಿರುವ ಕುಜನ ಮೇಲೂ ಕೂಡ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಕೋಪಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ವಾಕ್ಯವನ್ನು ಸೌಮ್ಯ ಮಾಡಿಕೊಂಡ್ರೆ ಗೋಚಾರದಲ್ಲಿ ಈ ಒಂದು ಮಾಸದಲ್ಲಿ ಅತಿ ಹೆಚ್ಚಿನ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ.
ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಅಥವಾ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಕುಜನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಕಾರಣಗಳಿರುತ್ತೆ. ಹಣಕಾಸಿನ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಪರಾಕ್ರಮದಲ್ಲಿ ಬುಧಾದಿತ್ಯ ಯೋಗ ಇದೆ, ಅವನ ದೃಷ್ಟಿ ಕೂಡ ಭಾಗ್ಯಸ್ಥಾನದ ಮೇಲೆ ಬೀಳೋದ್ರಿಂದ ಮೇಷರಾಶಿಯವರಿಗೆ ಈ ತಿಂಗಳ 17ರ ತನಕ ವಿಷ್ಣುವಿನ ಒಂದು ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಇದರ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಿಗುತ್ತೆ. ಈ ಸಮಯ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಈ ಸಂಪೂರ್ಣ ಈ ಒಂದು ತಿಂಗಳು ಮೇಷರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಕೊಡುತ್ತೆ. ಯಾಕೆಂದರೆ ನೆಕ್ಸ್ಟ್ ಮಂತ್ ಶುಕ್ರ ನೀಚ ಕ್ಷೇತ್ರಕ್ಕೆ ಹೋಗ್ತಾನೆ, ಅದು ಕೂಡ ರೋಗ ಸ್ಥಾನದಲ್ಲಿ ಶುಕ್ರ ನೀಚನಾಗ್ತಾನೆ. ಸೊ ಇದು ಪೋಸ್ಟ್ಪೋನ್ ಆಗದೆ ಈ ತಿಂಗಳಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಟ್ 7.5 ಸಮಯಗಳಲ್ಲಿ ತುಂಬ ಲೋನ್ಗಳನ್ನು ಅಥವಾ ಸಾಲಗಳನ್ನು ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಒಡ ಹುಟ್ಟುಗಳ ನಡುವೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳಾಗುತ್ತೆ. ಯಾಕೆಂದರೆ ಸೋದರಿ ಕಾರಕನಾದಂತಹ ಬುಧ 3ನೇ ಮನೆಯಲ್ಲಿ ಒಡಹುಟ್ಟುಗಳ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ವರ್ಷದಲ್ಲಿ 1 ತಿಂಗಳು ಮಾತ್ರ ಸಿಗುವಂತಹ ಸಮಯ ಇದು. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳಾಗುತ್ತೆ. ಅಥವಾ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಹಣಕಾಸಿನ ಅಭಿವೃದ್ಧಿಗಳಿಗೆ ಅಥವಾ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಈ ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಶುಕ್ರ 5ನೇ ಮನೆಯಲ್ಲಿ, ಯಾಕೆಂದರೆ ತ್ರಿಕೋಣ ಅಂತ ಹೇಳ್ತೇವೆ, 5, 9ರಲ್ಲಿ ಶುಭ ಗ್ರಹಗಳಿರಬೇಕು ಅಂತ. ಪರಮ ಶುಭನಾದ ಶುಕ್ರ ಪಂಚಮದಲ್ಲಿದ್ದಾಗ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಹೆಚ್ಚಾಗಿ ಈ ಸಮಯದಲ್ಲಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಕುಜನ ದೃಷ್ಟಿ ಅನ್ನುವಂಥದ್ದು ಶುಕ್ರ ಮತ್ತು ಕೇತುವಿನ ಮೇಲೆ ಬೀಳುತ್ತೆ. ಇದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತಾರೆ. ಅದರ ಪರಿಹಾರಕ್ಕಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದಿದ್ರೆ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಸಿಗುತ್ತೆ. ಎಜುಕೇಷನ್ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ. ಏಕೆಂದರೆ ಗುರುಬಲ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಅವಶ್ಯಕವಾಗಿರುತ್ತೆ. ಗುರು ಬಲಿಷ್ಠನಾಗಿದ್ದರೆ ಅವನು ಪ್ರಧಾನವಾಗಿ ಕೊಡುವಂಥದ್ದು ವಿದ್ಯೆ, ಉದ್ಯೋಗ, ದಾಂಪತ್ಯ ಮತ್ತು ಪುತ್ರ ಸಂತಾನ. ಈ ಎಲ್ಲ ವಿಚಾರಗಳಿಗೆ ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಅತ್ಯಂತ ಅವಶ್ಯಕ. ಸೊ ಗುರುವಿನ ಸಂಚಾರ ಮೇಷರಾಶಿಯವರಿಗೆ ಮಕ್ಕಳ ಎಜುಕೇಷನ್ಗೆ ತುಂಬ ಉತ್ತಮವಾದಂತಹ ಒಂದು ಸಪೋರ್ಟನ್ನು ಗುರು ಕೊಡ್ತಾನೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಖರೀದಿ ಮಾಡೋದಕ್ಕೆ, ಭೂಮಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಪರಿಹಾರಗಳು ಸಿಗುತ್ತೆ. ಮನೆ ಕಟ್ಟುವಂತಹ ವಿಚಾರಗಳೇನಾದರೂ ಇದ್ದರೆ ಅಕ್ಟೋಬರ್ ತನಕ ವೆಯ್ಟ್ ಮಾಡಿದರೆ ಮೇಷರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣಬಹುದು. ಯಾರಿಗಾದರೂ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಜಾಯಿಂಟ್ ಪೈನ್, ಕಾಲಿನ ಮೂಳೆಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು, ಈ ಥರದ ಯಾವುದಾದ್ರೂ ಬಾಧೆಗಳಿದ್ದರೆ ಈ ಸಮಯದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಏಕೆಂದರೆ ಮೇಷರಾಶಿಯವರಿಗೆ ನೆಕ್ಸ್ಟ್ ಇಯರ್ ಜೂನ್ ನಂತರ, ಮುಂದಿನ ವರ್ಷದ ಜೂನ್ ನಂತರ ಶನಿ ಜನ್ಮರಾಶಿಗೆ ಬರ್ತಾನೆ. ಆ ಸಮಯದಲ್ಲಿ ಮಾತೃವಿನ ಆರೋಗ್ಯ ಅಂದರೆ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಕೊಡೋದಕ್ಕೆ ಅವಕಾಶಗಳು ಉಂಟಾಗುತ್ತೆ. ಅದಕ್ಕೆ ಈಗಿಂದ ಆ ವಿಚಾರವಾಗಿ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶಾಶ್ವತವಾಗಿ ಒಂದು ರೆಮಿಡಿ ಅನ್ನುವಂಥದ್ದು ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ವಾಹನದಿಂದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ವಾಹನಕ್ಕೆ ಸಂಬಂಧಪಟ್ಟಂತೆ ಬರಬಹುದು. ಬಟ್ ಅದರಿಂದ ಲಾಸ್ ಅಂತೇನಿಲ್ಲ, ಮುಂದೆ ತುಂಬ ಅನುಕೂಲ ಆಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಅಥವಾ ಮನೆ ಕಟ್ಟುವ ವಿಚಾರಗಳು ಅಕ್ಟೋಬರ್ ನಂತರ ಇನ್ನೊಂದು 3-4 ತಿಂಗಳು ವೆಯ್ಟ್ ಮಾಡಿದರೆ ಇನ್ನೂ ಒಳ್ಳೆಯ ಸಮಯ ಬರುತ್ತೆ. ಈಗಲೂ ಚೆನ್ನಾಗಿದೆ, ಆ ನಂತರದ ಸಮಯ ಇನ್ನೂ ಚೆನ್ನಾಗಿರುತ್ತೆ. ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಈ 1.5 ತಿಂಗಳು
ಸಂತಾನ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡುವಂಥದ್ದು ಅವಶ್ಯಕ. ಸಣ್ಣ ಪುಟ್ಟ ಏನಾದರೂ ಏಟುಗಳು ಅಥವಾ ಗಾಯಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏಕೆಂದರೆ ಮೇಷರಾಶಿಯವರಿಗೆ 5ನೇ ಮನೆಯಲ್ಲಿ ಕೇತು ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಪಠನೆ ಮಾಡಿ. ಯಾವುದಾದ್ರೂ ಒಂದು 2-3 ಶ್ಲೋಕಗಳು ಅಮ್ಮನವರಿಗೆ ಸಂಬಂಧಪಡುವಂಥದ್ದು, ಅದನ್ನೇ ಹೆಚ್ಚಿನದಾಗಿ ಪಠನೆ ಮಾಡುವಂಥದ್ದು ಈ ಸಮಯದಲ್ಲಿ ಬರುವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡಿಕೊಡೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಯಾವುದೇ ಶತ್ರು ಬಾಧೆ ಇಂಥ ವಿಚಾರಗಳು ಮೇಷರಾಶಿಯವರಿಗೆ ಇರೋದಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳನ್ನು ಮಾಡ್ತಾ ಇರುವಂಥವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. ಏಕೆಂದರೆ ಭಾಗ್ಯಾಧಿಪತಿ ಗುರು ಸುಖ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಗುರುದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳೋದ್ರಿಂದ ಸ್ವಂತವಾಗಿ ಓನಾಗಿ ಏನೇ ವ್ಯವಹಾರಗಳನ್ನು ಮಾಡಿದರೂ ಕೂಡ ಮೇಷರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ಗುರು ಸುಖ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಸ್ವಲ್ಪ ಆಕ್ಟಿವಿಟೀಸ್ ಸ್ಲೋ ಆಗಿರುತ್ತೆ, ಅಂದರೆ ಮಂದಗತಿಯಲ್ಲಿರುತ್ತೆ. ಸುಖಾಪೇಕ್ಷೆಗಳನ್ನು ಗುರು ಜಾಸ್ತಿ ಕೊಡ್ತಾನೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಮದುವೆಯ ವಿಚಾರದಲ್ಲಿ ಬರೋದಾದರೆ ಮೇಷರಾಶಿಯವರು ಅಕ್ಟೋಬರ್ ನಂತರ ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ಮದುವೆಗೆ ತುಂಬ ಒಳ್ಳೆ ಸಮಯ. ಆ ವಿಚಾರದಲ್ಲಿ ಯಾರೇ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಖಂಡಿತ ಅನುಕೂಲ ಆಗುತ್ತೆ. ಈ ಸಮಯವನ್ನು ಕಳ್ಕೊಳ್ಬೇಡಿ. ಮೇಷರಾಶಿಯವರು ಅಂದರೆ 25ನೇ ವಯಸ್ಸು 24ರಿಂದ 30 ಒಳಗಡೆ ಇರೋರು ಸಾಡೆ ಸಾತಿ ಅನ್ನುವಂಥದ್ದು ಜನ್ಮ ರಾಶಿಗೆ ನೆಕ್ಸ್ಟ್ ಇಯರ್ ಜೂನಲ್ಲಿ ಬರ್ತಾನೆ. ಅಷ್ಟರೊಳಗಡೆ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂಥ ಒಂದು ಗುರುಬಲ ಸಿಗುತ್ತೆ ಮೇಷರಾಶಿಯವರಿಗೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಲೈಫ್ ಟೈಮ್ ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇನ್ನು ದಾಂಪತ್ಯದಲ್ಲಿ ಸಾಮರಸ್ಯಗಳಿಗೆ ಅನುಕೂಲಗಳು ಉಂಟಾಗುತ್ತೆ. ಆರೋಗ್ಯದ ಸಮಸ್ಯೆಗಳಿದ್ದವರಿಗೆ ಈ ಸಮಯದಲ್ಲಿ ಅದಕ್ಕೊಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಮೇಷರಾಶಿಯವರಿಗೆ ದಾಂಪತ್ಯದಲ್ಲಿ ಅಂದರೆ ಹೆಂಡತಿಯರಿಗೆ ಏನಾದರೂ ಗರ್ಭಕೋಶದ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅಮ್ಮನವರ ಆರಾಧನೆ ಮಾಡಿ. ಯಾರ್ಯಾರಿಗೆ ಮೃಗಂಗಾರಕ ದೋಷ ಅನ್ನುವಂಥದ್ದು ಇರುತ್ತೆ, ಅದು ಗೋಚಾರದಲ್ಲಿ ಬಂದಾಗ ಆರೋಗ್ಯದ ಸಮಸ್ಯೆಗಳಿಗೆ ಅದು ಸ್ವಲ್ಪ ಕಾರಣಗಳನ್ನು ಸೃಷ್ಟಿ ಮಾಡುತ್ತೆ. ಮೃತ್ಯು ಸ್ಥಾನಾಧಿಪತಿಯಾಗಿ ಕುಜ ಕುಟುಂಬ ವಾಕ್ಸ್ಥಾನದಲ್ಲಿದ್ದಾನೆ. ಅದೇ ಕಾರಣಕ್ಕಾಗಿ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಕಡ್ಡಿ ತುಂಡು ಮಾಡಿದ ಹಾಗೆ ನಿಷ್ಠುರವಾಗಿರುತ್ತೆ ಅಂತ ಹೇಳುತ್ತೆ ಕುಜ ವಾಕ್ಸ್ಥಾನದಲ್ಲಿದ್ದಾಗ. ಇದೊಂದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಒಂದು ಬುಧಾದಿತ್ಯ ಯೋಗ 3ನೇ ಮನೆಯಲ್ಲಿ ಆಗಿರುವಂಥದ್ದು, ಶುಕ್ರ 5ನೇ ಮನೆಯಲ್ಲಿರುವಂಥದ್ದು, ಗುರು 4ರಲ್ಲಿ ಉಚ್ಚನಾಗುವಂಥದ್ದು, ರಾಹು 11ನೇ ಮನೆಯಲ್ಲಿರುವಂಥದ್ದು, ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ವಾಕ್ಯವನ್ನು ಸಾಫ್ಟ್ ಮಾಡಿಕೊಳ್ಳುವಂಥದ್ದು ಈ ಮಾಸದಲ್ಲಿ ಅತ್ಯಂತ ಅವಶ್ಯಕ. ಇನ್ನು ಭಾಗ್ಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳು ಖಂಡಿತವಾಗ್ಲೂ ಅನುಕೂಲಕ್ಕೆ ಬರುತ್ತೆ. ಮೇಷರಾಶಿಯವರಿಗೆ ಈ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಕರ್ಮ ಉದ್ಯೋಗ ಮೇಷರಾಶಿಯವರಿಗೆ ತುಂಬ ಒಂದು ಜಿಜ್ಞಾಸೆ ಅಥವಾ ಕನ್ಫ್ಯೂಷನ್ ಇರುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ. ಏಕೆಂದರೆ ಕರ್ಮಾಧಿಪತಿನೇ ವ್ಯಯಭಾವದಲ್ಲಿ ಸಾಡೆ ಸಾತ್ ರೂಪದಲ್ಲಿ ಬಂದಾಗ ಏನಾದರೂ ಸ್ಥಾನ ಪಲ್ಲಟ ಅಂದರೆ ಇರೋ ಜಾಗ ಬಿಟ್ಟು ಬೇರೆ ಕಡೆ ಉದ್ಯೋಗ ಮಾಡುವಂತಹ ಪರಿಸ್ಥಿತಿಗಳು, ಅಥವಾ ಪದೇ ಪದೇ ಪ್ರಮೋಷನ್ಗಳಿಗೆ ಪ್ರಯತ್ನ ಮಾಡಿದರೂ ಕೂಡ ಆಗದೇ ಇರುವಂಥದ್ದು, ಉದ್ಯೋಗದ ಪರಿವರ್ತನೆಗಳು ಅನಿವಾರ್ಯ ಆಗುವಂಥದ್ದು, ಇದೆಲ್ಲ ಮೇಷರಾಶಿಯವರಿಗೆ ಪ್ರಾರಂಭದ ಸಾಡೆ ಸಾತಿನ ಸಮಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳು. ಇದಕ್ಕೆಲ್ಲ ಪರಿಹಾರ ಕೊಡೋದಕ್ಕೆ ಅಂತಾನೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಮುಂದಿನ ವರ್ಷ ಜೂನ್ ತನಕನೂ ಕೂಡ ಒಂದು ಒಳ್ಳೆಯ ಅನುಕೂಲಗಳು ಉಂಟಾಗುತ್ತೆ. ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ. ಯಾವುದೇ ಉದ್ಯೋಗದ ಬದಲಾವಣೆಗಳನ್ನು ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಪ್ರಯತ್ನ ಮಾಡಿ. ಈ ವರ್ಷ ಅಕ್ಟೋಬರಿಂದ ಜಾನ್ವರಿ ಒಳಗಡೆ ಒಂದು ಉತ್ತಮವಾದ ಸ್ಥಾನಮಾನ ಸಿಗೋದಕ್ಕೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಅವಕಾಶಗಳಿದ್ದಾವೆ. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿದರೆ, ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಕನಿಷ್ಠ ಪಕ್ಷ ಇನ್ನೊಂದು 3 ವರ್ಷ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡದೇ ಇರುವ ರೀತಿಯಲ್ಲಿ
ಒಂದು ದೃಢವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಆ ನಂತರ ಉದ್ಯೋಗದ ಬದಲಾವಣೆಗಳನ್ನು ಮಾಡಿ. ಅಂದರೆ ಆ ಥರದ ಕೆಲಸ ಸಿಕ್ಕಿದ್ರೆ ಮಾತ್ರ ಪರಿವರ್ತನೆಗಳನ್ನು ಮಾಡ್ಕೊಳ್ಳಿ. ಮಾಡಿದ್ರೂ ಕೂಡ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಳಿ. ಒಂದು 3 ವರ್ಷ ಮತ್ತೆ ಇನ್ನೊಂದು ಪರಿವರ್ತನೆ ಮಾಡದೇ ಇರುವ ರೀತಿಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನ ಭದ್ರವನ್ನ ಮಾಡಿಕೊಳ್ಳುವಂಥದ್ದು ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಡುವಂತಹ ಒಂದು ಅನಿವಾರ್ಯತೆ ಅಂತ ಕೂಡ ಹೇಳ್ಬೋದು. ಪದೇ ಪದೇ 7.5 ಉದ್ಯೋಗ ಬದಲಾವಣೆ ಮಾಡಿದರೆ ಅದರಲ್ಲಿ ಅಭಿವೃದ್ಧಿಗಳು ಕಡಿಮೆ, ನಿಮಗೂ ಕೂಡ ಅದು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡುತ್ತೆ. ಹಾಗಾಗಿ ಈಗ ಉದ್ಯೋಗದ ಬದಲಾವಣೆ, ಪ್ರಮೋಷನ್ಗಳಿಗೆ ತುಂಬ ಉತ್ತಮವಾದಂತಹ ಸಮಯ ಇದು. ಪ್ರಯತ್ನಗಳನ್ನು ಮಾಡಿ. ಅಕ್ಟೋಬರಿಂದ ಜನವರಿ ಒಳಗಡೆ ಯಾವುದೇ ಪೊಸಿಷನ್ಗಳು ಸಿಕ್ಕಿದ್ರೂ ಕೂಡ ಖಂಡಿತ ಬದಲಾವಣೆಗಳನ್ನು ಮಾಡ್ಕೋಬಹುದು. ಲಾಭ ಸ್ಥಾನದಲ್ಲಿರುವಂತಹ ರಾಹು ಅತಿಶಯವಾದ ಲಾಭಗಳನ್ನು ನಿರೀಕ್ಷೆ ಮಾಡ್ತಾನೆ, ತುಂಬ ಹೈ ಎಕ್ಸ್ಪೆಕ್ಟೇಷನ್ ಕೊಡ್ತಾನೆ. ಬಟ್ 7.5 ಅದು ಈಡೇರೋದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ತೃಪ್ತಿ ಅನ್ನುವಂಥದ್ದು ಅತ್ಯಂತ ಅವಶ್ಯಕ ಈ ಸಮಯದಲ್ಲಿ. ತುಂಬ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಂಡು ಹುಡುಕ್ತಾ ಹೋದರೆ ಅಷ್ಟು ಅನುಕೂಲಗಳು ಆಗೋದಿಲ್ಲ. ಯಾವ್ದು ಸಿಗುತ್ತೋ ಅದನ್ನು ಒಂದು 3 ವರ್ಷದ ಕಾಲ ಸ್ಥಿರವಾಗಿ ಮಾಡಿದರೆ ಮೇಷರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ವ್ಯಯಭಾವದಲ್ಲಿ ಶನಿ ಸಂಚಾರ ಆಗುವಾಗ ಪುಣ್ಯ ಸಂಪಾದನೆ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಸೊ ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಮಾಡಬಹುದು. ಅದರಲ್ಲೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ, ದೇವತಾ ಕಾರ್ಯಗಳನ್ನು ಮಾಡೋದಕ್ಕೆ ಅಥವಾ ದೇವರ ದರ್ಶನ ಮಾಡೋದಕ್ಕೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದಕ್ಕೆ, ಪುಣ್ಯ ಸಂಪಾದನೆ ಮಾಡೋದಕ್ಕೆ ತುಂಬ ಒಳ್ಳೆ ಸಮಯ ಇದು. ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಕರ್ಮಸ್ಥಾನವನ್ನು ನೋಡ್ತಾನೆ. ಅದರಲ್ಲೂ ಕೂಡ ಗುರು ವ್ಯಯಾಧಿಪತಿ, ಮೋಕ್ಷ ಸ್ಥಾನಾಧಿಪತಿಯಾಗಿ ಉಚ್ಚ ಕ್ಷೇತ್ರದಲ್ಲಿ ಕೂತು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಎಷ್ಟು ದೇವರ ಕೆಲಸ ಅಥವಾ ದೇವತಾರಾಧನೆಗಳನ್ನು ಮಾಡ್ತೀರಾ ಅದು ವೇಸ್ಟ್ ಆಗೋದಿಲ್ಲ. ಈ ಸಮಯದಲ್ಲಿ ನಿಮಗೆ ಖಂಡಿತ ರಿಟರ್ನ್ ಸಿಗುತ್ತೆ. ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಗುರುಗಳಿಗೆ ಸಂಬಂಧಪಡುವಂತೆ ಏನಾದರೂ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿದರೆ ಮೇಷರಾಶಿಯವರಿಗೆ ಮುಂದಿನ ವರ್ಷ ಜೂನ್ ತನಕನೂ ತುಂಬ ಅನುಕೂಲಗಳನ್ನು ನೋಡ್ಬೋದು. 7.5 ವರ್ಷ ನಡೆದ್ರೆ ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ವರ್ಷ ಈ ಥರದ ಒಂದು ಗುರುಬಲ ಬಂದಾಗ ಆ 7.5 ಪ್ರಭಾವಗಳು ಕಡಿಮೆ ಇದ್ದು ಅನುಕೂಲಗಳು ಹೆಚ್ಚಾಗೋದಕ್ಕೆ ತುಂಬ ಅವಕಾಶ ಇರುತ್ತೆ. ಅದಕ್ಕೆ ನೆಗೆಟಿವಲ್ ಇರುವಂತಹ ಶನಿಗೆ ಈಶ್ವರನ ಆರಾಧನೆ ಮಾಡಿ, ತುಂಬ ಪಾಸಿಟಿವಲ್ಲಿ ಅಂದರೆ ಉತ್ತಮ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿರುವ ಗುರುವಿನ ಆರಾಧನೆ ಕೂಡ ಮಾಡಿ. ಗುರುವಿನ ದೃಷ್ಟಿ ಅನ್ನುವಂಥದ್ದು ಕೂಡ ಶನಿ ಮೇಲೆ ಬೀಳ್ತಾ ಇರೋದು. ಗುರು ಮತ್ತು ಶನಿ ಒಂದು ಕಾಂಪ್ರಮೈಸಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಕೇವಲ ಇದು 1 ತಿಂಗಳು ಅಂತಲ್ಲ, ಆಲ್ಮೋಸ್ಟ್ ಇನ್ನೊಂದು 6-8 ತಿಂಗಳ ಕಾಲ ಅಥವಾ 1 ವರ್ಷದ ಕಾಲ 7.5 ಮಧ್ಯದಲ್ಲೂ ಕೂಡ ಅನುಕೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಸೊ ಜುಲೈ ತಿಂಗಳು ಮೇಷರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಯಾವುದೇ ರೀತಿಯಾದ ಹಣಕಾಸಿನ ಅನುಕೂಲಗಳು ಇವೆಲ್ಲದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಖಂಡಿತ ಇದನ್ನು ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಎಲ್ಲ ಮೇಷರಾಶಿಯವರಿಗೂ ಕೂಡ ನವಗ್ರಹಗಳು ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.